ಗೈಸ್ ಅಂತೂ ಇಂತೂ ಸ್ವಂತ ಮನೆ ಹೋಗ್ಬಿಟ್ಟೆ ಗೈಸ್. ನಾನು ಯಾವಾಗ ತಗೊಳ್ಳೋದು ಮನೆ ಯಾವ್ದಿದು? ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ. ಏನೇ ನೋಡ ಹುಚ್ಚಿ ಥರ ಇದೆಯಾ? 8,000 ಗೈಸ್. ಯಾಕೆ ಹಂಗಾಡ್ತಿದ್ಯಲ್ಲ ಈ ಪ್ಯಾಂಟ್ ಹಂಗಿರೋದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಪಾರಿ ಹೋಗ್ತಿದ್ದೆ ಅಲ್ಲಿ ಬ್ಲಾಗು. ನನ್ನ ತಮ್ಮನೇಲಿ ನೋಡ್ತೀರಾ, ನಮ್ಮ ಬಾವ ಮನೆ ತೊಗೊಂಡಿದ್ದಾರೆ, ಹೊಸ ಮನೆ. ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ. ನಾನು ಹೋಗಿಲ್ಲ, ನಮ್ಮ ಅಮ್ಮ ಹೋಗಿದ್ದಾರೆ ಅದಕ್ಕೆ ಮಾತ್ರ. ನಾನು ಹೋಗಿರ್ಲಿಲ್ಲ. ಅವಳು ಅವತ್ತಿನ ಕರಿತಿದ್ಲು ಬಾ 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 ಅಂತ. ಸೊ ಹಂಗೆ ಟೈಮ್ ಸಿಗಲಿಲ್ಲ ಅಲ್ಲಿ ಹೋಗೋದಕ್ಕೆ. ಇವಾಗ ಫ್ರೀ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು ಹೆಂಗಿದೆ ಅವ್ರ ಮನೆ ಅಂತ. ಸೊ ಬನ್ನಿ ಹೋಗೋಣ, ನೀವು ನನ್ನ ಜೊತೆ ಬನ್ನಿ. ಹಾಗಾಗಿ ನಮಗೆ ಇವಾಗ ಏನೇ ಮಾಡಬೇಕು ಅಂದ್ರೂ ಇವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಂಗೆ ಒಂಥರ ಅನ್ಸುತ್ತೆ. ಇವಾಗ ಎಲ್ಲ ಅನ್ಕೋಬೋದು, ಏನಕ್ಕೆ ಇವ್ರು ಎಲ್ಲ ಬ್ಲಾಗ್ ಮಾಡ್ತಾನೆ ಅಂತ. ಸೊ ಖುಷಿ ವಿಚಾರ ನನಗೆ ಏನಾಗುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ತೋರಿಸ್ಕೋಬೇಕು. ಮತ್ತು ನಾನೇನು ಹೊಸದು ನೋಡ್ತೀನಿ, ಸೊ ಅದನ್ನೆಲ್ಲ ನಿಮ್ಮ ಹತ್ರ ತೋರಿಸ್ಕೋಬೇಕು. ಅದರಿಂದ ಕಲಿಯೋದು ತುಂಬ ಇರುತ್ತೆ, ಅದರಿಂದ ನೋಡಿ ಎಂಜಾಯ್ಮೆಂಟ್ ಪಡೋದು ನಿಮ್ಗೆ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ಸ್ ಎಲ್ಲ ಮಾಡಿ ಮತ್ತು ಮೆಮೊರೀಸ್ ಕೂಡ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಪ್ರತಿಯೊಂದನ್ನು. ಸೊ ಆ ಕಾರಣಕ್ಕೋಸ್ಕರ ನಾನು ಎಲ್ಲ ಪ್ರತಿಯೊಂದನ್ನು ವ್ಲಾಗ್ ಮಾಡ್ಕೊತೀನಿ. ಬರೀ ಖುಷಿ ವಿಚಾರ ಮಾತ್ರ ವ್ಲಾಗ್ ಮಾಡ್ಕೊತೀನಿ. ನನಗಾಗಿರೋ ಬೇಜಾರು, ನನಗಾಗಿರೋ ನೋವುಗಳೆಲ್ಲ ಆಮೇಲೆ ವೀಡಿಯೋ ಮಾಡ್ಕೊಳ್ಳಲ್ಲ. ನನಗಾಗಿರೋ ಖುಷಿ ವಿಚಾರ ಮಾತ್ರ ವ್ಲಾಗ್ ಮಾಡ್ಕೊತೀನಿ. ಸೊ ಆ ಕಾರಣಕ್ಕೋಸ್ಕರ ವ್ಲಾಗ್ ಮಾಡ್ತಿರೋದು. ಓಕೆನಾ? ನೀವೆಲ್ಲ ಅನ್ಕೋಬೋದಲ್ವಾ ಏನಕ್ಕೆ ವ್ಲಾಗ್ ಮಾಡ್ತೀರಲ್ಲ ಅಂತ. ಈ ಕಾರಣಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಿರೋದು. ಸೊ ಬನ್ನಿ ಈಗ ಹೋಗೋಣ, ನಮ್ಮ ಕುಶಾನಿ ಅವರ ಮನೆಗೆ ಹೋಗೋಣ. ಕುಶಾನಿ, ನಾವು ಇವಾಗ ನಿಮ್ಮನೆ ಹೋಗ್ತಿದ್ದೀವಿ. ನಿಮ್ಮನೆಗೆ ಹೋಗ್ತಿರೋದು. ನೀನು ಡ್ರೆಸ್ ತೋರಿಸು ಒಂಚೂರು ನೋಡೋಣ, ಹೆಂಗಿದೆ ನಿನ್ನ ಡ್ರೆಸ್ಸು. ತಿರುಗು. ಕ್ಯೂಟಾಗಿ ಕಾಣಿಸ್ತಿದ್ದ ಮಗನೇ, ಬಾಯಿಲಿ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಒಳ್ಳೆ ಪಾರ್ಲೆಜಿ ಬಿಸ್ಕೆಟ್ ಗೊತ್ತಾ ನಿಂಗೆ? ಪಾರ್ಲೆಜಿ ಬಿಸ್ಕೆಟು. ಅಯ್ಯೋ ಕಾಲು ಏನಾಗಿಲ್ಲ ಕಣೆ, ಇದು ಪ್ಯಾಂಟ್ ಹಂಗಿರೋದು. ಪ್ಯಾಂಟು ಹಿಂಗೆ ಹರಿದೋಗಿರೋದು ಅಷ್ಟೇ. ಸ್ಟೈಲು, ಗಾಯ ಏನೂ ಆಗಿಲ್ಲ ಮಗ, ಗಾಯ ನನಗೇನೂ ಆಗಿಲ್ಲ. ಅದು ಪ್ಯಾಂಟ್ ಫ್ಯಾಷನ್. ಇದು ನಿಂಗೂ ಮುಂದೆ ಅರ್ಥ ಆಗುತ್ತೆ. ಬಾ ನೀನು ಹೋಗ್ತಾ ಮುಂದೆ ನಿಂಗೂ ಅರ್ಥ ಆಗುತ್ತೆ. ನಡಿ. ಟೆನ್ಷನ್ ಆಗ್ಬಿಟ್ಟು ನನ್ನ ಪ್ಯಾಂಟ್ಗೆ ಏನೋ ಆಗ್ಬಿಟ್ಟಿದೆ ಅಂತ. ಏನಾಗಿಲ್ಲ ಸುಮ್ಮನೆ. ಹಾಯ್ ಮದರ್ ಇಂಡಿಯಾ, ಗುಡ್ ಮಾರ್ನಿಂಗ್. ನಮಸ್ತೆ ಎಲ್ಲರಿಗೂ, ಶುಭೋದಯ. ಗುಡ್ ಮಾರ್ನಿಂಗ್, ಹೌ ಆರ್ ಯು? ಸೂಪರ್, ಚೆನ್ನಾಗಿದ್ದೀರಿ. ನೀವೆಲ್ಲ ಹೇಗಿದ್ದೀರಿ? ಸೂಪರ್ ಆಗಿದ್ದಾರೆ ಎಲ್ರು. ಹೋಗೋಣ ಇವಾಗ. ಯಾಕೆ ಹಂಗಾಡ್ತಿದ್ಯಲ್ಲ ಈ ಗೈಸ್? ಒಂದು ಶೂ ಆರ್ಡ್ರ್ ಮಾಡಿದ್ದೆ, ಅಂಡರ್ ಆರ್ಮರ್ದು. ನೋಡಿ ಹೆಂಗಿದೆ, ಜಿಮ್ ಶೂ ಚೆನ್ನಾಗಿದೆಯಲ್ಲ. ಸೊ ಗೈಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು 8,000 ಗೈಸ್. 8,000 ಕೊಟ್ಟು ತೊಗೊಂಡಿದ್ದೀನಿ. ಇರಲಿ, ಜಿಮ್ಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಶೂ ಹಾಕೊಂಡು, ಯಾಕಂದರೆ ಸ್ಲಿಪ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ ಜಿಮ್ಗಳಲ್ಲಿ. ಸ್ವಲ್ಪ ಗ್ರಿಪ್ ಇರೋ ಶೂ ತೊಗೊಬೇಕು. ಅದಕ್ಕೆ ಈ ಶೂ ನಾನು ತೊಗೊಂಡಿದ್ದೆ. ಸ್ವಲ್ಪ ಗ್ರಿಪ್ ಇದೆ ಶೂ ಅಲ್ಲಿ. 8,000 ರೂಪಾಯಿ ಶೂ. ಏನೇ ಅದು? ಏನದು? ಟೈಮ್ ಎಷ್ಟು? 9 ಗಂಟೆನಾ? ನೀವು ಬರೀ 9 ಗಂಟೆ ಬಿಟ್ಟರೆ ಬರೀ ಹಾಟ್ ಟೈಮ್ ಬರೋಲ್ಲ. ಯಾವಾಗ ಕೇಳಿದ್ರೆ 9 ಗಂಟೆ ಅಷ್ಟೇ ಗೈಸ್ ಸ್ವಲ್ಪ ಆಯಿಲ್ ಬರೋದು. ಗೈಸ್ ಮರ್ತೋಗಿ ನಾನು ಜೋಬ 100 ರೂಪಾಯಿ ಇಟ್ಬಿಟ್ಟಿದ್ದೀನಿ. 100 ರೂಪಾಯಿ ನೋಡಿ ಯಾವ ಥರ ಆಗಿದೆ. ಫುಲ್ ಒಗ್ದೆ ಅಂತ ಫುಲ್ ಸ್ನಾನ ಮಾಡ್ಸೋರು ನಮ್ಮಮ್ಮ. ಏನಮ್ಮ ಫುಲ್ ಸ್ನಾನ ಮಾಡ್ಸಿದೆ? ನಾಳೆ ಗಾಂಧೀಜಿ, ನಾಳೆ ಸ್ವತಂತ್ರ ಇದಲ್ವಾ, ರಿಪಬ್ಲಿಕ್ ಡೇ ಅಲ್ವಾ ನಾಳೆ. ಫ್ರೆಶ್ ಆಗಿರಲಿ ನೋಡಿ ನಮ್ಮ ಫ್ರೆಶ್ ಆಗಿ ಮಾಡಿಕೊಟ್ಟವ್ರ ನೋಟ್ನ. ನೀವು ಯಾವ ಥರ ಹಿಂಗೆ ಮಾಡ್ಕೊಂಡಿದ್ದೀರಾ? ಜೋಬಲ್ಲಿ ದುಡ್ಡು ಇಟ್ಬಿಟ್ಟು ಅಮ್ಮ ಹೋಗ್ಬಿಟ್ಟಿಯಾರ? ಅಕಸ್ಮಾತ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೌದು ನಿಮ್ಗೆ ಆಗಿರೋದು ಏನೇನಾಗಿದೆ ಅಂತ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಕಮೆಂಟ್ನ ಓದ್ತೀನಿ. ಓಕೆನಾ? ನೋಡಿ ಯಾವ ಥರ ಮಾಡೋಣ ನಮ್ಮ ನೋಟ್ನ. ಗೈಸ್ ಈಗ ಜಸ್ಟು ನಮ್ಮ ಅಕ್ಕ ಅವರ ಮನೆ ಹತ್ರ ಬನ್ನಿ. ನಮ್ಮ ಅಕ್ಕ ಮತ್ತು ಬಾವ ಮನೆ ಹತ್ರ. ಇಲ್ಲಿ ಬೆಳಿತಾವ್ ನೋಡಿ ಗೈಸ್, ಇಲ್ಲೂ ಬೆಳಿತಾವ್ ಒಂದೊಳ್ಳೆ ಕ್ರೊಕೊಡೈಲು ಬೆಳ್ಳಿ. ಅಯ್ಯೋ ಮತ್ತೇನದು? ಡೈನೋಸಾರಸ್ ಅದು. ಅಯ್ಯೋ ಕ್ರೊಕೊಡೈಲ್ ಅನ್ಕೊಂಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ನಿಮ್ಮ ಮನೆಗೆ, ನಿಮ್ಮ ಮನೆ ಹೆಸರೇನು ಬ್ರೋ? ನಿಮ್ಮ ಮನೆ ಹೆಸರು ಹೆಸರು ಇಡ್ಬೇಕಾ? ಏನು ಹೆಸರು ಇಡ್ತೀರಾ? ಓ ಇದನ್ನ ಡೆಮೈಸ್ ಮತ್ತೆ ಕಟ್ತೀರಾ? ಒಮ್ಮೆಲೆ ಕಟ್ತೀರಾ? ಬನ್ನಿ ಗೈಸ್ ಇವಾಗ ನೋಡೋಣ ಮನೆ ಹೆಂಗಿದೆ ಅಂತ. ಓ ಆಚೆ ಕಡೆ ಇದು ಈಚೆ ಹಂಗೆ ಪಾರ್ಕಿಂಗ್. ನಿಮಗೆ ಪಾರ್ಕಿಂಗ್ ಮಾತ್ರ ಚೆನ್ನಾಗಿದೆ ಜಾಗ. ಹಲಸಿನ ಏನು ಮರ? ಏನು ಮರ? ಹಲಸಿನ ಮರನಾ? ನೆಲ್ಲಿಕಾಯಿ ಮರ, ಪನ್ನೀರ್ ಐತೆ, ಸಪೋಟ. ಈಗ ಸಪೋಟ ಮರನಾ? ಓ ಚೆನ್ನಾಗೈತೆ. ಪನ್ನೀರ್ ಮರ ಇದೆಯಾ? ಓ ಪನ್ನೀರ್ ಹಣ್ಣ. ಏಯ್ ಪನ್ನೀರ್ ಹೆಂಗೆ ಮಾಡ್ತಾರೆ?
ಗೊತ್ತಿಲ್ಲ ಪನ್ನೀರ್ ಹಣ್ಣು ಅಂತ ಬರ್ತದೆ. ಪನ್ನೀರ್ನ ಯಾರು ಮರ ಬೆಳಿತಾರೆ ಪನ್ನೀರ್ ಮರ? ಹಾ ಪನ್ನೀರ್ ಅಂತೆ. ಏಕಾಯ್ತು ಎಲ್ಲ ಜ್ಯೂಸ್ ಹಣ್ಣು ಮನೆ ಕಿತ್ತಾಕ್ಬಿಟ್ಟಿರ ಮರನ? ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಕಿತ್ತಾಕಿದ್ವಿ. ಹಾಂ ಇಲ್ಲಿ ಜ್ಯೂಸ್ ಗಿಡ ಇತ್ತು, ಎತ್ಬಿಟ್ವಿ. ಏನು ಜ್ಯೂಸ್ ಗಿಡ ಅಂದರೆ? ಒಂಥರ ಅವತ್ತು ತೋರಿಸಿದ್ವಲ್ಲ ಹಣ್ಣು. ಅದನ್ನ ನೀರಲ್ಲಿ ಹಾಕಿ ಜ್ಯೂಸ್ ಹಣ್ಣು ಮಾಡೋದು ಚೆನ್ನಾಗಿರ್ತೈತೆ. ಅವತ್ತು ನಾನು ಬಂದಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದೆ. ಕುಶಾನಿ, ಇದು ಯಾರ ಮನೆ? ಯಾರ ಮನೆ ಇದು? ಚೈ ಮನೆ. ಚೈ ಮನೆ ಅಂತ. ಚಾಕ್ಲೇಟು ಕಾಯ್ತಾ ಇದ್ಲು ಅವಳು, ಮೋಸ್ಟ್ಲಿ ಕೊಡ್ತಾಳೆ ಅವಳು ಅಂತ. ಇದ್ರ ಹೋಮ್ ಟೂರು ನಮ್ಮ ಅಕ್ಕನೇ ಕೊಡ್ತಾಳೆ, ನಮ್ಮ ಅಕ್ಕ ಮತ್ತು ಬಾವ ಇಬ್ರು ಕೊಡ್ತಾರೆ. ಆಕ್ಚುಲಿ ಇಷ್ಟು ದಿವಸ ಖಾಲಿ ಇತ್ತು, ಅವಾಗ ಬರ್ಲಿಲ್ಲ ಇವನು. ಇವಾಗ ಮೊನ್ನೆ ಸಂಡೇ ಬಂದ್ರು ಇವ್ರು ಪಾಪ. ಓ ಮನೆ ಫಿಲ್ ಆಗ್ಬಿಡ್ತಾಗ್ಲೇ. ಫುಲ್ಲು ದೊಡ್ಡ ಸುರುಮಳೆ. ಆಕ್ಚುಲಿ ಇಲ್ಲಿ ತಗೋಬೇಕಾದ್ರೆ ನಾವ್ ಇರ್ಬೇಕು ಇಲ್ಲಿ ಅಂತ ತಗೊಂಡಿದ್ದು. ಬಟ್ ಮನೆ ತುಂಬಾ ಚಿಕ್ಕದು ಅನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ ಮುಂದಕ್ಕೆ. ಮಕ್ಕಳು ಏನೇ ಅವಳು ಹುಚ್ಚಿ ತರ ಇದೆಯಾ? ಗಾಡಿಲಿ ಬಂದಿಲ್ಲ, ಫುಲ್ ಇದಾಗ್ಬಿಟ್ಟೈತೆ. ಹೋಮ್ ಟೂರ್ ಕೊಡ್ರಿ ನೀವೇನೆ, ಇಬ್ರು ಹೋಮ್ ಟೂರ್ ಕೊಡ್ರಿ. ಮನೆ ಸಾಮಾನು ಇಲ್ಲಿ ಸಾಲಲ್ಲ, ಅದಕ್ಕೆ ಮೇಲ್ ಕಟ್ಟಿಸ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇದು ಬಾಡಿಗೆಗೆ ಮೇಲ್ಗಡೆ ನೀವು ಕಟ್ಸ್ತೀರಾ ಮನೇನ? ಇವೆಲ್ಲ ಹೊಡೆದಾಕ್ಬಿಟ್ಟು. ಯಾವಾಗ ಕಟ್ಸೋದು ನೀವು? ಇವಾಗ ತಾನೇ ತಗೊಂಡಿದೀವಿ ಸ್ವಲ್ಪ. ಯಾವ ಮನೆ ಕಟ್ಸೋದು ನೀವು ಮೇಲ್ಗಡೆ? ಸ್ವಲ್ಪ ದಿವಸ ಆಗುತ್ತೆ, ಒಂದು 8-9 ತಿಂಗಳು, 1 ವರ್ಷ ಮೇಲೆ ನೋಡೋಣ. 1 ವರ್ಷ ಮೇಲೆ ತೋರಿಸಿ. 2 BHK ಮನೆ. ಹಾಂ ಸದ್ಯಕ್ಕೆ ಇವಾಗ ಇದು ಬಾಡಿಗೆ ಕೊಟ್ಟಿದ್ದೀವಿ. ಬಾಡಿಗೆಗೆ ಇದೆ ಇದು. ಇದ್ರ ಮೇಲೆ ನಾವು ಕಟ್ಟಿಸ್ಕೊಂಡು ಇನ್ನೂ ಚೆನ್ನಾಗಿ ಇನ್ನು ಮುಂದೆ ಎಳ್ಕೊಂಡು, ಇನ್ನು ಈ ಕಡೆ ಕಳ್ಕೊಂಡು ಆ ಕಡೆ ಕಳ್ಕೊಂಡು ಫುಲ್ ಜಾಗನ ಇಲ್ಲಿ ಇವ್ರು ಯೂಟಿಲೈಸ್ ಮಾಡಿಲ್ಲ. ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟಿದ್ದಾರೆ. ಓಕೆ. ಫುಲ್ ಯೂಟಿಲೈಸ್ ಮಾಡ್ಕೊಂಡು ಬೇಗನೆ ದೊಡ್ಡದಾಗಿ ಕಟ್ಕೊಂಡು ಹೋಗೋಣ ಅಂತ. ಇದು ಇನ್ನೂ ಎಕ್ಸ್ಟೆಂಡ್ ಮಾಡ್ತೀರಾ ಮೇಲ್ಗಡೆ? ಇಲ್ಲಿ ತನಕ ಮಾಡ್ಕೋಬಹುದು. ಇಲ್ಲೋಗ ಮಾಡ್ತೀರಾ? ಮತ್ತೆ ಕೆಳಗಿಳಿದಂಗೆ? ಇಲ್ಲಿವರೆಗೂ ಆ ಕಡೆ ಮಾಡಿ. ಹಾಂ ಹಾಂ ಹಾಂ. ಆ ಕಡೆ ಆಚೆ ಕಡೆಯಿಂದ ಮಾಡೋದು. ಓಕೆ 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 ಓಕೆ. ಹಾಂ ಹಾಂ ಹಾಂ. ಮುಂದೆ ಕೇಳ್ಕೋಬಹುದು ಈ ಗೇಟ್ನ. ಹಾಂ ಚೆನ್ನಾಗಿದೆ ಗೈಸ್ ಮನೆ. ಥರ ತಣ್ಣಗಿದೆ, ಕಾಮ್ ಏರಿಯಾ, ಸೈಲೆಂಟ್ ಏರಿಯಾ, ಸೂಪರ್ ಏರಿಯಾ ಮಾತ್ರ. ಸೊ ಇವಾಗ ಇದನ್ನ ಹೇಳ್ಕೊಂತೀರಾ? ಮುಂದೆ ಕೇಳ್ಕೋಬಹುದು, ಹಾಂ ಹಾಂ ಹಾಂ. ಹಿಂಗೂ ಹೇಳ್ಕೋಬಹುದು. ಇವಾಗ ಇದೆಲ್ಲ ಹೊಡೆದಾಕ್ಬಿಡ್ತೀವಿ. ಓಕೆ ಓಕೆ ಓಕೆ. ಇದು ಜಾಗ ಇರ್ದೇವು ನಿಮ್ದೇನಾ? ಇದೆಲ್ಲ ನಮ್ದೇ. ಓಕೆ ಓಕೆ. ಅಂದ್ರೆ ಇದು ಏನಂತಾರೆ ಇದಕ್ಕೆ? ಮೋರಿಗೆ ಏನಂತಾರೆ? ಪ್ಯಾಸೇಜಾ? ಅಲ್ಲ, ಮತ್ತೆ ಇದು ನಾರ್ಮಲ್ ಮನೆ ಮುಂದೆ ಇರುತ್ತಲ್ಲ, ಎಲ್ಲಾರ ಮನೆ ಮುಂದೆ. ಅದು ಮೇಲೆ ಹೇಳ್ಕೊಂತೀವಿ, ಕೆಳಗಡೆ ಅಂತ ಹೇಳ್ಕೊಳಕ್ ಆಗಲ್ಲ ಅದ್ರ ಮೇಲೆ. ಗೋರಿ ಮೇಲೆ ಹೇಳ್ಕೊಳಕ್ಕಾಗಲ್ಲ. ಸೊ ಇದು ಚಿಕ್ಕ ಜಾಗದಲ್ಲಿ ಯಾರು ಬರ್ತಾರೆ? ಇದು ಪಾರ್ಕಿಂಗಾ? ಪಾರ್ಕಿಂಗ್. ಓಕೆ. ಇಲ್ಲಿ ಹೇಳ್ಕೋಬಹುದು. ಇನ್ನ ಹೇಳ್ಕೊಂಡು ಇದೆಲ್ಲ ಹೊಡೆದಾಕ್ಸ್ಬೇಕು. ಕರೆಕ್ಟ್. ಇನ್ನು ಮೋರಿ ಬೇರೆ ಇದೆ ನಿಮಗೆ, ಸ್ಮೆಲ್ ಇದೆ, ಒಳ್ಳೆ ಸ್ಮೆಲ್ಲು ಎಲ್ಲ ಬರುತ್ತೆ. ಏನೂ ಇಲ್ಲ, ಹಾಂ. ಅದನ್ನ ನಾನು ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀನಿ. ಆಕ್ಚುಲಿ ಇಲ್ಲಿ ಇಲ್ಲೇ ಐತಲ್ಲ ನೋಡು, ಇದೈತಲ್ಲ ಇದು. ಹಾಂ, ಇಷ್ಟು ಜಾಗನ ನಿಮ್ಮದು? ಹಾಂ. ಇದು ಕೆಳಗಡೆ ಮೋರಿ ಸೇಮ್ ಅದೇ. ಓಕೆ. ಇದೇ ತರ ಇವಾಗ ಅಲ್ಲಿ ಕಟ್ಸ್ತಾರೆ ಹಿಂಗೆ. ಈ ತರ ಅಲ್ಲಿ ಕಟ್ಸ್ಬಿಟ್ರೆ ನಿಮ್ಗೆ ಕವರ್ ಆಗುತ್ತೆ, ನಿಮ್ಗೆ ಸ್ಮೆಲ್ ಬರಲ್ಲ ಅವಾಗ. ಇವಾಗ ಸದ್ಯಕ್ಕೆ ಎಲೆಕ್ಷನ್ ಡ್ಯೂಟಿನ ಏನೋ ಸ್ವಲ್ಪ ಎಲೆಕ್ಷನ್ಗೆ ಬಿಸಿ ಇದ್ದಾರೆ, ಅದಕ್ಕೆ ಕಟ್ತಿಲ್ಲ. ಆದ್ಮೇಲೆ ಅದು ಕಟ್ಟಿಸ್ಬಿಡ್ತಾರೆ. ಓಕೆ. ಇವಾಗ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತೀರಾ? ಈಸಿ ಆಗುತ್ತೆ ನಮಗೆ ಅವಾಗಿನ್ನ. ಹಾಂ, ಮುಚ್ಚಿಬಿಟ್ರೆ ಫುಲ್ ಈಸಿ ಆಗುತ್ತೆ ಅವಾಗ. ಹೌದು. ಇನ್ನು ಮುಂದೆ ಕೇಳ್ಕೋಬಹುದು, ಹಿಂಗೂ ಹೇಳ್ಕೋಬಹುದು, ಇನ್ನು ಫುಲ್ ದೊಡ್ಡ ಕಟ್ಟಿಸ್ಬೋದು. ಅಂತೂ ಇಂತೂ ಸ್ವಂತ ಮನೆ ಹೋಗ್ಬಿಟ್ಟೆ. ಇನ್ನ ಬಂದಿಲ್ಲ, ತಗೊಂಡಿದ್ದೀರಾ ತಾನೆ? ತಗೊಂಡಿದ್ದೀನಿ. ಸೂಪರ್, ಚೆನ್ನಾಗಿದೆ. 30-40 ತಾನೆ ಇದು? 30-40 ಸೈಟು, ಫುಲ್ ಸೈಟು ಚೆನ್ನಾಗಿದೆ. ಬಾ ಒಳಗೆ ತೋರಿಸು ರೂಮು, ಮನೆ ಎಲ್ಲ ಹೆಂಗಿದೆ ಅಂತ. ಇಲ್ಲಿಂದ ಒಂದು ಜಸ್ಟ್ 2 minutes ಅಷ್ಟೇ. ಹಾಂ. ಇನ್ನೊಂದು ಸೈಟ್ ಐತೆ. ನಿಮ್ದು ಇನ್ನೊಂದು ಸೈಟ್ ಇದೆಯಾ? ಅಂದ್ರೆ ಎರಡು ತಗೊಂಡ್ಬಿಟ್ಟಿದ್ದೀರಾ? ಇದು ಪ್ರತಾಪ್ ತಗೊಂಡಿರೋದು ಇವಾಗ ರೀಸೆಂಟ್ ಆಗಿ 2024 ಜುಲೈಯಲ್ಲಿ ತಗೊಂಡಿದ್ದು. ಓಕೆ. ಅದು ಬಂದು ಅಮ್ಮ ತಗೊಂಡಿದ್ದು. ಪ್ರತಾಪ್ ಅವ್ರ ಅಮ್ಮ ತಗೊಂಡಿದ್ದು. ಅದು ತಗೊಂಡು ತುಂಬಾ ವರ್ಷ ಆಯ್ತಲ್ಲ, ತುಂಬಾ ವರ್ಷ ಆಯ್ತು. ಸರಿ, ಇದು ತೋರಿಸ್ ಬಾ ಹೆಂಗಿದೆ ಅಂತ. ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ. ಹ್ಞೂ ಸರಿ ಆಯ್ತು. ನೋಡಿ ಗಾಯ್ಸ್, ನಮ್ಮ ಅಕ್ಕನ ಮನೆ, ನಮ್ಮ ಮಾವನ ಮನೆ, ವಾಶ್ರೂಮ್ ಇದು. ನೋಡಿ ಇವ್ರು ವೇಸ್ಟ್ ಮಾಡ್ಬಿಟ್ಟಿದ್ದಾರೆ. ನೀವು ಇಲ್ಲೂ ಏನೋ ಬೇರೆ ಕಟ್ಕೊಬೋದು ಆರಾಮಾಗಿ. ಇವ್ರು ಇನ್ನೂ ಗೋಡೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಹೌದು. ಬಟ್ ಇವ್ರು ಬಿಟ್ಬಿಟ್ಟಿದ್ದಾರೆ ಜಾಗ ಫುಲ್ ವೇಸ್ಟ್. ಚಿಕ್ಕದಾಗಿರ್ಲಿ ಮನೆ ಅನ್ಕೊಂಡು ಅವ್ರು ಮಾಡ್ಕೊಂಡಿರ್ತಾರೆ. ಹಳೆ ಮನೆ. ಅವ್ರದ್ದು ಬಜೆಟ್ ಹೆಂಗ್? ಅವ್ರ ಬಜೆಟ್ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ. ಓಕೆ. ಒಳಗೆ ಹೆಂಗಿದೆ? ಯಾಳೆ ಬಾಡಿಗೆಗಿದ್ದಾರೆ. ಗೇಟ್ ಹಾಕ್ಬಿಡಿಯಾ? ಕಳ್ಳರು ಬರ್ತಾರೆ ಅಂತನಾ? ಆದ್ರೆ ಹೆಣ್ಮಕ್ಳು ಇತ್ತು ಅಂದ್ರೆ ಇದನ್ನ ಹೇಳ್ಕೊಂಡು ಆರಾಮಾಗಿ ಡೋರ್ ಓಪನ್ ಮಾಡ್ಕೊಂಡಿದ್ರೆ ಗಾಳಿನೂ ಬರುತ್ತೆ. ಕರೆಕ್ಟ್. ಇದು ಹಾಲ? ಮೇ ಬಿ ಮನೆ ಆಗ್ಬಿಟ್ರೆ ಸ್ವಲ್ಪ ಇದಾಗ್ಬಿಡುತ್ತೆ, ಬೆಳಕು ಕಮ್ಮಿ ಆಗುತ್ತೆ ನಿಮಗೆ. ಇಲ್ಲ, ನಿಮಗೆ ಇಲ್ಲಿಂದ ಬರುತ್ತಲ್ವಾ ಬೆಳಕು ಗಾಳಿ, ಇಲ್ಲಿಂದ ಬರುತ್ತೆ. ಬಟ್
ಇದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಇದಿದೆ. ಸ್ವಲ್ಪ ಜಾಸ್ತಿ ಗಾಳಿ ಬೆಳಕು ಬರುತ್ತೆ ನಿಮಗೆ ಇಲ್ಲಿಂದ. ಈ ಮನೆ ಕಟ್ಬಿಟ್ರೆ ನೀವು ಇಲ್ಲಿ ಮುಂದೆ ಇನ್ನೂ ಎಕ್ಸಾಮ್ ಮಾಡ್ಕೊಂಡ್ರೆ ನಮ್ಗೆ ಇದೊಂದೇ ಈ ಕಡೆ ನಾವು ಈ ಒಂದೇ ಕಡೆ ಬರೋದು ನಿಮಗೆ. ಹಿಂದೆ ಮತ್ತೆ ಆ ಕಡೆ ಹಿಂದೆಯಿಂದನೂ ಬರುತ್ತೆ. ಇದು ಹಾಲ ಮನೆ ಹಾಲು ಚೆನ್ನಾಗಿದೆ. ನಿಮಗೆ ಚಿಕ್ಕದಾಗುತ್ತೆ. ಹ್ಞೂ ಯಾಕಂದರೆ ಇನ್ನು ಕುಶಾನೆ ಮತ್ತು ಇನ್ನೂ ಪಾವ ಬಂದ್ಬಿಟ್ರೆ ಫುಲ್ ಚಿಕ್ಕದಾಗೋಗುತ್ತೆ. ದೇವ್ರ ಮನೆ ಚೆನ್ನಾಗಿ ಚಿಕ್ಕದಾಗೆ ಚೆನ್ನಾಗಿರ್ತದೆ. ಸೂಪರ್. ಇವರೇ ಮನೇಲಿ ಇರೋದು. ಇವ್ರ ಮನೆ ಇರೋದಾ? ಇದು ಅಡುಗೆ ಮನೆ. ಓ ಚೆನ್ನಾಗಿದ್ರಮ್ಮ? ಚೆನ್ನಾಗಿದೆ ಚೆನ್ನಾಗಿದೆ. ಹಾಂ ಇವ್ರು ಬಂದು ಎಷ್ಟು ತಿಂಗಳಾಯ್ತು? ಭಾನುವಾರ ಬಂದಿದ್ದೆ ಅವರು, ನಿನ್ನೆ ಬಂದಿದ್ದು. ಓ ಓಕೆ ಓಕೆ. ಇದು ಚಿಕ್ಕ ರೂಮು ಚೆನ್ನಾಗಿದೆ. ಇದು ವಾಶ್ರೂಮು, ಇದು ಇದೊಂದು ರೂಮು. ಡಬಲ್ ಬೆಡ್ರೂಮಾ? ಅಡ್ವೆಂಚರ್ ಚೆನ್ನಾಗಿದೆ. ಸೇಮ್ ನಮ್ಮ ಮನೇಲಿ ಸೇಮ್ ಬೇರೆ ಇರೋದು. ನಿಮ್ಮ ಮನೆ ಸೇಮ್ ಬೇರೆ ಇರೋದ? ನಿಮ್ಮ ಮನೇಲೂ ಎಲ್ರ ಮನೇಲೂ ಗೈಸ್ ಇಂಥ ಬೇರೆ ಇದ್ದೇ ಇದಿರುತ್ತೆ. ಕಾಮನ್ ಎಲ್ರ ಮನೇಲೂ ಅಲ್ವಾ? ಯಾರಮ್ಮ ಅದು? ಇದು ಕುಶಾನಿಗ ಮನೆ ಅಂದ್ರೆ ಅವ್ರಿಗ ಪಾಪುಗ? ಬೇರೆ ಬೇರೆ ಪಾಪುಗ? ಕುಶಾನಿಗೆ ನೋಡಿದ್ರ ಆಗ್ಲಿ 2 ಮಗುಗೆ 2 ಮನೆ ಕಟ್ಸ್ಬಿಡೋರು ಗೈಸ್. ಆಗ್ಲಿ ಅವರು ಇವ್ರ ಫ್ಯೂಚರಲ್ಲಿ ಮನೆ ಕಟ್ಸ್ತಾರಲ್ಲ ಮೇಲೆ ಕಡೆ, ಅಲ್ಲೆಲ್ಲ ಹೋಗ್ತಾ ಇದೀವಿ. ಇನ್ನೂ ಕಟ್ಸಿಲ್ಲ, ಇಲ್ಲಿ ಕಟ್ಸ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದಾರಂತೆ. ನೋಡ್ಬೇಕು ಯಾವ ಥರ ಪ್ಲ್ಯಾನ್ ಮಾಡ್ತಾನೆ ಅಂತ. ಓ ಪರವಾಗಿಲ್ಲ, ದೊಡ್ಡದಾಗಿದೆ ಜಾಗ ಮೇಲ್ಗಡೆ. ಇದು ಹೊಡೆದಾಕ್ಬಿಟ್ಟು ಒಂಚೂರು ಮುಂದೆ ಬಿಟ್ರೆ ಆರಾಮಾಗಿ ದೊಡ್ಡದಾಗುತ್ತೆ. ಒಂದಿಷ್ಟು ಪ್ಯಾಸೇಜ್ ಆಗಿ ಇಲ್ಲೊಂದು ಅಲ್ಲಿವರೆಗೂ ಆಗುತ್ತೆ. ಇನ್ನೂ ಹೇಳ್ಕೋಬಹುದು ಆ ಕಡೆಗೆ. ಆರಾಮಾಗಿ ನೀವು ಇಷ್ಟು ಫುಲ್ ಆಲ್ ಮಾಡ್ಕೊಬೋದು. ಹಿಂಗೆ ನೀವು ಪ್ಲಾನ್ ಮಾಡ್ಕೊಳ್ರಿ. ಯಾರು ಪ್ಲಾನ್ ಮಾಡೋದು? ನೀವು ಪ್ಲಾನ್ ಮಾಡೋದು? ಚೈತ್ರ ಪ್ಲಾನ್ ಮಾಡೋದಾ? ಓ ಸೂಪರ್. ಇಲ್ಲಿ ಇದು ಸಪೋಟ ಗಿಡ, ಆಮೇಲೆ ಇದು ಹಳಸಿನ ಗಿಡ ಇನ್ನೂ ಬೆಳೆದಿಲ್ಲ. ಹೆಂಗಿದ್ರು ನೀವು ಕಟ್ ಅಲ್ಲ, ಹೆಂಗಿದ್ರು ನೀವು ಕಟ್ ಮಾಡೇ ಮಾಡ್ತೀರಾ ಮರನ ಮನೆ ಕಟ್ಸಕ್ಕೆ. ಓ ಇಲ್ಲೇ ಬೆಳೆದ್ಬಿಟ್ಟಿದೆ ಹಳಸಿನ. ಇನ್ನೂ ಇಲ್ಲ ಕಾಯೋದು, ಇನ್ನು ದೊಡ್ಡದಾಗಬೇಕದು. ಯಾವ್ದಿದು? ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ. ಪನ್ನೀರಾ? ಗೋಡಂಬಿ ಹಣ್ಣ. ಸಬ್ಸ್ಕ್ರೈಬರ್ಸ್ ಇದು ಯಾವ ಗಿಡ ಅಂತ ಅಥವಾ ಮರ ಅಂತ ಕಮೆಂಟ್ ಮಾಡಿ ಹೇಳಿ. ಹಣ್ಣು ಯಾವುದು ಅಂತ. ಗಣೇಶ ಫ್ರೂಟ್ ಅಂತಾರಲ್ಲ. ಓ ಗಣೇಶ ಫ್ರೂಟಾ ಇದು? ಕರೆಕ್ಟು ಗೈಸ್, ಗಣೇಶ ಫ್ರೂಟ್ ನೋಡಿ ಗೈಸ್. ಚಿಕ್ಕ ವಯಸ್ಸಲ್ಲಿ ತಿಂದೀವಲ್ಲ ನಾವು, ಚೆನ್ನಾಗೈತೆ. ಕುಶಾನಿ, ನಿನ್ನ ತಮ್ಮನ್ಗ ನಿನ್ನ ತಂಗಿ ಮನೆ ಆಗೋಯ್ತಲ್ಲಮ್ಮ ಒಂದು ತಮ್ಮನ್ಗ. ಓ ಇವಳು ಫಿಕ್ಸ್ ಆಗ್ಬಿಡ ಗೈಸ್, ತಮ್ಮನೇ ಅಂತ ಫಿಕ್ಸ್ ಆಗ್ಬಿಡಲ್ಲ ಮಕ್ಕ ತಮ್ಮನೇ ಅಂತ. ಇಲ್ಲೇನು ಇದು ಇದಾರ ಜಾಗ? ಓ ನಾನೇ ತಗೊಂಡ ಗೈಸ್ ಪಕ್ಕದಲ್ಲಿ ಇಷ್ಟು ಐತೆ ಸೈಟ್ ಪಕ್ಕದಲ್ಲಿ. ನಮ್ಮ ಅಕ್ಕ ಮನೆ ಪಕ್ಕದಲ್ಲಿ ಮನೆ ಕಟ್ಕೊಂಡ್ಬಿಡ್ತೀನಿ. ಕರೆಕ್ಟಾಗಿ ಸ್ಕ್ವೇರ್ ಶೇಪ್ ಇಲ್ಲ, ಇದು ಒಂದ್ ಕಡೆ ನ್ಯಾರೋ ಐತೆ. ಅಲ್ಲಿ ಲೇಔಟ್ ಮಾಡ್ಬೇಕಾದ್ರೆ ಮೋರಿ ಇದೆಯಲ್ಲ, ಕ್ಲೋಸ್ ಮಾಡಿದ್ದಾರೆ. ಅದೇ ತರ ಇಲ್ಲೂ ಕ್ಲೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಪತ್ರ ಬರ್ದಾಕಿದೀವಿ. ಈ ಕಡೆ ಕ್ಲೋಸ್ ಆಗ್ಬಿಟ್ರೆ ಸೇಮ್ ಅಲ್ಲಿ ಪಾರ್ಕಿಂಗ್ ಆಗುತ್ತಲ್ಲ ಮೇಲೆ, ಕಂಟಿನ್ಯೂ ಇರೋದು ಅದೇ ತರ ಆಗುತ್ತೆ. ಕ್ರೇಜಿ ಕ್ರೇಜಿ. ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಕಂಟಿನ್ಯೂ ಮಾಡ್ಲಿಲ್ಲ. ನೀವು ಬರ್ದಿರಾ ಬಿಬಿಎಂಪಿಗೆ? ಸೂಪರ್ ಗೈಸ್, ಇದು ಇವರ ಮನೆ. ಇವಾಗ ನೆಕ್ಸ್ಟ್ ಅವ್ರ ತಂಗಿಂಗ್ ಮನೆ, ಕುಶಾನಿ ಮನೆ ನೋಡೋಕೆ ಮನೆ ಗೈಸ್. ಕುಶಾನಿ ಮನೆ ನೋಡೋಕೆ ಹೋಗೋಣ. ಅವಳ ಫಿಕ್ಸ್ ಮಾಡ್ಬಿಟ್ಟಿಯಾರ? ಅದನ್ನು ಮಾಡೇ ಕೊಟ್ಟಿದ್ದೀರಾ? ಅದು ಬಾಡಿಗೆ ಅಲ್ಲ. ಇದು ತಗೊಂಡು ನೀವು ಎಷ್ಟು ತಿಂಗಳು ಬರೋ ಇದು ಮನೆ ತಗೊಂಡು? ಈ ಮನೆ ತಗೊಂಡು ಆಲ್ಮೋಸ್ಟ್ 6 months ಆಯ್ತು. 6 months. 3 months ಅವರೇ ಓನರೇ ಇದ್ರು. ಅವ್ರ ಪಾಪ ಅಲ್ಲಿ ಮನೆ ಕಟ್ಕೋತಾ ಇದೀವಿ, 3 months ಟೈಮ್ ಬೇಕು ಅಂದ್ರೆ ಅವ್ರಿಗೆ ಕೊಟ್ಟಿದ್ವಿ. ಇವಾಗ ಬಾಡಿಗೆ 1 ತಿಂಗಳಾಗಿದೆ ಬಂದು. ಅದರಲ್ಲಿ ಎಲ್ಲ ಪೇಂಟಿಂಗ್ ಎಲ್ಲ ನಾವೇ ಮಾಡಿಸ್ತೀವಿ ಮೊನ್ನೆ. ಓಕೆ ಓಕೆ. ಎಷ್ಟಾಯ್ತು ಟೋಟಲಿ ಫುಲ್ ಇದಕ್ಕೆ? ಇದು ಕಡಿಮೆ ಆಗಿದೆ, ಅದನ್ನೇ ಹೇಳ್ಬಾರ್ದು. ನೋಡಿ ಗೈಸ್, ಅವೆಲ್ಲ ಹೇಳ್ಬಾರ್ದಂತೆ ನಮ್ಮ ಭಾವ ನಮಗೆ ಡಿಶ್ ಕೊಡ್ತಾರೆ. ಅವೆಲ್ಲ ಹೇಳ್ಬಾರ್ದಂತೆ. ಸರಿ ಬನ್ನಿ ಇವಾಗ ನೆಕ್ಸ್ಟ್ ಕುಶಾನಿ ಮನೆಗೆ ಹೋಗೋಣ. ನಾವು ಮಾಡಿದ್ವಿ ಸಪೋರ್ಟ್ ಕಿತ್ತವ್ರೆ. ಅಬ್ಬಾ ಗೈಸ್, ನಾನು ಯಾವಾಗ ತಗೊಳ್ಳೋದು ಬರೀ ಅಯ್ಯೋ ಎಲ್ಲ ಬರೇ ತಗೋತಾರೆ, ಅದೇ ತಗೋತಾ ಇಲ್ಲ ಬರೇ.
ದುಡ್ಡು ಮಾಡ್ಬೇಕಾಯ್ತು ಫಸ್ಟು. ದುಡ್ಡು ಮಾಡಿಲ್ಲ ಅಂತಂದರೆ ಎಲ್ಲಿ ತೊಗೊಳಕ್ಕಾಗತ್ತೆ. ನಾವು ದುಡಿಯೋ ದುಡ್ಡು ಆ್ಯಕ್ಚುಲಿ ನಾನು ದುಡಿಯೋ ದುಡ್ಡು ಬರೀ ನಮ್ಮ ಮನೆ ಖರ್ಚಿಗೆ, ನನ್ನ ಖರ್ಚಿಗೆ, ನನ್ನ ಶೋಕಿಗೆ ಇಷ್ಟಕ್ಕೆ ಆಗೋಗ್ಬಿಡುತ್ತೆ. ನಾನು ದುಡಿಯೋ ದುಡ್ಡು ಬರೀ ಇಷ್ಟಕ್ಕೆ ಆಗುತ್ತೆ. ಸೇವ್ ಮಾಡ್ಕೊಂಡು ಮನೆ ಕಟ್ಟೋಷ್ಟಲ್ಲ ಇನ್ನೂ ದುಡ್ಡು, ಅಷ್ಟು ದುಡ್ಡು ಇನ್ನೂ ಬಂದಿಲ್ಲ. ದೇವ್ರು ನಮ್ಮ ಕಡೆನೇ ಕಂಡುಬಿಡ್ಲಿ. ದೇವ್ರೇ ಕಂಡುಬಿಡ್ತಾನೆ ದೇವ್ರು ಬೇಗ. ದೇವ್ರು ಕಂಡುಬಿಟ್ಟಿದೆ ಅಷ್ಟೇ, ನೀವುಗಳು ಕಂಡುಬಿಡ್ಬೇಕು ನನ್ನ ಮೇಲೆ ಅದು ತೊಗೋಬೇಕು ಅಂದರೆ. 23 ವರ್ಷ ಆಯ್ತು ಆಯ್ತು, ಇನ್ನೂ ಸ್ವಂತ ಮನೇಲಿಲ್ಲ ನಾನು. ಬೇಜಾರಾಗುತ್ತಪ್ಪ. ಸರ್ ನಮ್ಮ ಅಕ್ಕ ಮತ್ತು ನಮ್ಮ ಭಾವನಿಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನಿಲ್ಲ ಅಂದರೂ ಪಾಪ ಅವರ ಖುಷಿಯಾಗಿದ್ದಾರಲ್ಲ, ಅದು ನಂಗೆ ಇನ್ನೂ ಖುಷಿ. ನಮ್ಮ ಅಮ್ಮ ಕಿತ್ತಿದ್ದು ನೋಡ್ಬಿಟ್ಟು ಪಾಪ ಆಂಟಿ ಮನೆ ಪಕ್ಕದ ಮನೆ ಆಂಟಿ ಬಂದ್ಬಿಟ್ಟು ಕಿತ್ತವ್ರು ಗೈಸ್, ಕಡ್ಡಿ ಎಲ್ಲ ಹಾಕ್ಬಿಟ್ಟು ಪಾಪ. ನಮ್ಮ ಕಷ್ಟಪಡ್ತಿರೋದು ನೋಡ್ಬಿಟ್ಟು ಪಾಪ ಆಂಟಿ ನೋಡೋಕ್ಕಾಗಿಲ್ಲ. ನೋಡಲ್ಲಿ ನೀನು ಮಾಡಿದ್ದು ಕೇಳ್ತೀನಿ ಪಾಪ, ಆಂಟಿ ಕಷ್ಟ ಕೊಡ್ತಾ ಇದೆಯಾ ಅಲ್ಲಿ. ಇಲ್ಲ ನಾನು ಬೇಡ ಅಂದರೆ ಪಾಪ ನನ್ನ ಮರ ನೋಡಿ ಹಣ್ಣು ಬೇಕೇನೋ ಅಂತ ಕೇಳ್ತಾ ಇದ್ದಾರೆ ಅವರು. ನೋಡಿದೆ ಅಕ್ಕಪಕ್ಕ ಮನೆಯವ್ರು ಹಿಂಗೆ ಇರಬೇಕು. ಅವಾಗಲೇ ಮನೇಲಿ ಇರೋಕ್ಕೆ ಸ್ವಲ್ಪ ನೆಮ್ಮದಿ ಅಲ್ವಾ. ಅಕ್ಕಪಕ್ಕ ಮನೆ ಗರ 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 ಅಂತಿದ್ರೆ ಮನೆ ಇರೋಕ್ಕೆ ಒಂಥರ ನೆಮ್ಮದಿ ಇರಲ್ಲ ಗೈಸ್. ಈ ಮನೆ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ, ವಾತಾವರಣ ಚೆನ್ನಾಗಿದೆ. ಹೌದು. ಸೊ ಈಗ ನಮ್ಮ ಕುಶಾನಿಯವ್ರ ಮನೆಗೆ ಹೋಗೋಣ ಬನ್ನಿ. ಹಾ ಬಾರೇ ಕುಶಾನಿ, ನಿಮ್ಮ ಮನೆಗೆ ಹೋಗೋಣ ಬರೇ. ನಮ್ಮ ಭಾವ ನಮ್ಮ ಅಕ್ಕನ ಕಾರಲ್ಲಿ ಕುಣಿಸ್ಬಿಟ್ಟು ನಮ್ಮ ಭಾವ 2 ವೀಲರಲ್ಲಿ ಹೋಗ್ತವ್ರೆ. ಯಾಕೆ ಹೇಳಿ ಪಾಪ, ನೀನು ಬಿಸಿಲಲ್ಲಿ ಇರಬಾರ್ದು ನೀನು ಅಂತ. ನೋಡಿದ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ ನಿನಗೆ. ನೋಡಿ ಗೈಸ್, ರೋಡು ಚೆನ್ನಾಗಿದೆ, ಕಾಲಿಗಿದೆ, ಯಾರ ತಲೆನೂ ಇರಲ್ಲ. ಚೈತ್ರ ಫುಲ್ ಸೇಫ್ಟಿ ಇರುತ್ತೆ. ಕುಶಾಲ್ ಏನು ಬಿಟ್ರೆ ನೀನು ಆರಾಮಾಗಿ ಒಂದು ರೌಂಡ್ ಮುಂದೆ ಹೋಗಿ ಆಚೆ ಬರ್ತಾಳೆ. ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ರೋಡ್ ಮಾತ್ರ ಸೂಪರ್ ಇಷ್ಟ ಆಯ್ತು. ಅಂದ್ರೆ ಅಫಿಷಿಯಲ್ ಆಗಿದೆ ರೋಡ್ ಅಲ್ವಾ. ನಾವು ಇಂಥದಾಗ ಯಾವ್ದಾರು ಮನೆ ಮಾಡೋಣ ಕಣಮ್ಮ. ನಾವು ಕಟ್ಸೋ ಮನೆ ಬೇಡ ಗೈಸ್, ಕಟ್ಟಿರೋ ಮನೆ ತಗೊಂಡ್ಬಿಡ್ತೀವಿ. ಯಾಕಂತ ತಲೆನೋವು ಯಾಕೆ ಕಟ್ಸೋದಲ್ಲ, ಕಟ್ಟಿರೋ ಮನೆ ತಗೊಂಡ್ಬಿಡೋಣ ಅಲ್ವಾ. ಆ ಮನೆಯಿಂದ ಈ ಮನೆಗೆ ಒಂದು 200-300 ಮೀಟರ್ಸ್ ಅಷ್ಟೇ. ಅದು ಡೆಡ್ ಹ್ಯಾಂಡು, ಇದು ಡೆಡ್ ಹ್ಯಾಂಡು. ಏನು ಬರೀ ಡೆಡ್ ಹ್ಯಾಂಡ್ ನೀವು ತಗೊಂಡ್ಬಿಟ್ಟಿರಾ ಬಾವ? ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಅದು ಕಾರ್ ಹೋಗಕ್ಕಾಗಲ್ಲ. ಅಲ್ಲಿ ಬೋರಲ್ಲಿ ಹಾಕ್ತಿದ್ದಾರೆ, ಅದಕ್ಕೋಸ್ಕರ ಈ ಕಡೆ ಡೆಡ್ ಹ್ಯಾಂಡ್. ಕುಶಾನಿ ಫ್ರೆಂಡ್ಸ್ ಬಂದರು. ಕುಶಾನಿ ನಿಮ್ಮ ಫ್ರೆಂಡ್ಸ್ ನೋಡಿ, ನಿಮ್ಮ ಫ್ರೆಂಡ್ಸ್. ಕುಶಾನಿ ಯಾರಮ್ಮ ಅದು? ಯಾರಮ್ಮ ಅದು ಫೋಟೋದಲ್ಲಿರೋದು ಯಾರು? ಯಾರಮ್ಮ ಅದು? ಹರದು ಹೇಳು. ಯಾರಮ್ಮ? ಅಪ್ಪು ಅಂತ ಗೈಸ್. ಅವಳಿಗೆ ಅಪ್ಪು ಸರ್ ಅಂತಂದ್ರೆ ಕಂಡಿಡ್ತಾಳೆ. ಅಪ್ಪು ಸರ್ ಶಿವಣ್ಣ ಅಂತಾಳೆ. ಮತ್ತೆ ಕಿಚ್ಚ 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 ಅಂತಾಳೆ. ನೋಡಿದ್ರ ಇದಾ? ಓ ಗಾಳಿಪಟ ಬಿಡ್ತೀಯ ನಮ್ಮ ಮಗ. ನಂಗೆ ಉರ್ಸ್ಕೊಳಕಣ ಗಾಳಿಪಟ ಬಿಟ್ಟು ನೀನು. ನೀನು ಗಾಳಿಪಟ ಬಿಟ್ರೆ ನಂಗೆ ಉರ್ದೋಗ್ಬಿಡುತ್ತೆ. ಕಾರ್ತಿಕ್ ಭಯ ಅವನ್ತಾನೆ ಗಾಳಿಪಟ ಬಿಡ್ತಾ ಮಗ ನೀನು? ಹಾಂ ಬಿಡ್ತಾ ಗಾಳಿಪಟನ? ನಾನು ಗಾಳಿಪಟ ಬಿಡ್ಬೇಕಂದ್ರೆ ನಂಗೂ ಆಸೆ. ನೋಡಿ ಗೈಸ್, ಇವನು ಎಷ್ಟು ಸಿಂಪಲಾಗಿ ಗಾಳಿಪಟ ಮಾಡ್ಕೊಂಡವ್ರೆ. ಬರೀ ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಂಡು ಗಾಳಿಪಟ ಮಾಡ್ಕೊಂಡು ಬಿಡ ಮಗ, ಹುಷಾರು. ವಾವ್, ಚೆನ್ನಾಗಿತ್ತು ಕಣ ಮನೆ. ಇದು ಕ್ರೇಜಿಯಾಗಿ ಐತೆ ಮನೆ. ಸಾಕು 30-40 ಇಷ್ಟು ಮನೆ ಇದೆಯಲ್ಲ ಸ್ವಂತ ಮನೆ. ಮತ್ತೆ 800 ಸ್ಕ್ವೇರ್ ಫೀಟಾ? ಅಂದರೆ ಎಷ್ಟು ಬರುತ್ತೆ? 20/40ನಾ? ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ. ಹಾಂ, ಸೂಪರ್ ಆಗೈತೆ. ಸ್ವಲ್ಪ ಲೇಟ್ ಆಗಿ ಬಂದಿದ್ರೆ ಇರೋರು. ಹೌದಾ? ಮನೆ ತೋರಿಸ್ಬೋದು. ಕುಶಾನಿ ಮನೆ. ಕುಶಾನಿ ಇದು. ಹಾಂ, ಹುಷಾನಿ ನಿಮ್ಮ ಮನೆ. ಯಾರ್ದಮ್ಮ ಇದು? ಚೆನ್ನಾಗಿದೆ ಗೈಸ್. ಇಲ್ಲ ಯಾರು ಬಿಡು ಸುಮ್ಮನೆ ಆಗ್ತಾ ಇರ್ತೀಯ. ಯಾರಿಲ್ಲ ಅಂದ್ರೆ ಮನೆ. ಹಾಂ, ಅವ್ರಿದ್ರೆ ಖುಷಿ ಪಡೋದು. ಹೌದಾ? ಕುಶಾನಿ ಫ್ಯಾನ್ಸ್ ಇದೆ. ಓ ಕುಶಾನಿ ಫ್ಯಾನ್ಸ್ ಅವರು. ಇದು ಮೇಲ್ಗಡೆ ಬಾಡೆ ಕೊಟ್ಟಿದ್ದೀರಾ? ಎರಡು ಬಾಡೆ ಕೊಟ್ಟಿದ್ದೀರಾ? ನೋಡಿ ಗಾಯ್ಸ್, ಒಳ್ಳೆ ದುಡ್ಡು ಮಾಡ್ತವ್ರೆ. ಬಾಡೆ ಕೊಟ್ಟು 3 ಮನೆ ಬಾಡೆ ಕೊಟ್ಟವ್ರಂತೆ. ಹಾಂ, ಚೆನ್ನಾಗಿ ತಿಂಗಳಿಗೆ ನೀವು ಇಬ್ಬರು ನಂಗೊಂದು 10,000 ಕಳಿಸಿ ಅಕೌಂಟಿಗೆ. ಹಾಂ, ಲೋನ್ ಬೇರೆ ಕಟ್ಬೇಕಲ್ವಾ? ಓ, ಇಲ್ಲೇ ಟೆಂಪಲ್ ಬೇರೆ ಐತೆ ನಿಮಗೆ. ಸೂಪರು. ಏನೇ ಇದು ಹಾಂ, ಹಳ್ಳಿ ಮನೆ ತರ. ಇದು ಹಿಂದಗಡೆ ಇದು, ಹಾಂ, ಹಿಂದಗಡೆ ಇಟ್ಲಿದು. ಹೌದಾ? ಇದಕ್ಕಿಂತ ಡಬಲ್ ಮುಂದೆ ಅಲ್ಲಿ ಮನೆ ಐತೆ. ಮುಂದೆ ಅಷ್ಟು ಕಟ್ಟಿಸ್ಕೊಂಡು ಹಿಂದೆ ಜಾಗ ಬಿಟ್ಟವ್ರು ನೋಡಿ. ಎಲ್ಲ ಅವಾಗ ಜಮಾನ ತೊಗೊಂಡಿರ್ತಾರೆ ಕಮ್ಮಿ ಕಾಸಿಗೆ ಅಲ್ವಾ? ಮನೆ ಕಟ್ಸೋ ಪ್ಲಾನ್ ಇದೆಯಾ ಮನೆಗಡೆ? ಫ್ಯೂಚರ್ ನೋಡೋಣ ಅಂತ. ಹಾಂ, ಚಿಕ್ಕದಾಗ್ಬಿಡು ಕಣೆ ಕಟ್ಸಿದ್ರೆ. ಚಿಕ್ಕದಾಗುತ್ತೆ. ನಮಗಲ್ಲ, ಬಾಡಿಗೆ ಕಡೆಗಾ? ಹ್ಞೂ ಗೈಸ್, ಇದು ಇಲ್ಲೋ ಮನೆ ಕಟ್ಸ್ಬೋದು ಮೇಲ್ಗಡೆ. ಸೇಮ್ ಇವಾಗ ಕೆಳಗಡೆ ಹೆಂಗೈತೆ ಹಾಂ, ಅದೇ ಥರ ಅಷ್ಟೇ ಕಟ್ಸ್ಬೋದು. ಅಷ್ಟೇ, ಸಿಂಗಲ್ ಬೆಡ್ರೂಮ್ ಇವೆಲ್ಲ, ಡಬಲ್ ಇಲ್ಲ. ಹಾಂ, ಚೆನ್ನಾಗಿದೆ. ಅರೆ ಎಲ್ಲ ಸೈಲೆಂಟ್ ಏರಿಯಾನೇ ಸಿಕ್ಕೈತೆ.
ಯಾಕೆ ಸೈಲೆಂಟ್ ಎಲ್ಲ ಸಿಕ್ಕಿರೋದು ಏರಿಯಾಗಳು ಎಲ್ಲ ಒಂದು ಜಾಗ ಇದೆ ಮೇಲ್ಗಡೆ ಈ ಜಾಗ ಇದೆ ಇಲ್ಲಿ ಹೇಳ್ಕೋದು ಏಯ್ ಆಗಲ್ವಲ್ಲ. ಕಟ್ಬೋದು, ಹೌದಾ? ಹೇಳ್ಕೊಂಡು ಕಟ್ಬೋದು. ಇಲ್ಲಿ ಸಣ್ಣ ನೋಡಲಿ ಯಾರು ಬರ್ತಾರೆ? ಹಂಗೆ ಅನ್ಕೊಂತೀವಿ ಅಷ್ಟೇ. ಬರ್ತಾರೆ ಕಟ್ಟಾಮೇಲೆ ಬರ್ತಾರೆ, ಕಟ್ಟೋಗು ಸುಮ್ಮನೆ ಇರ್ತಾರೆ, ಕಟ್ಟಾಮೇಲೆ ಸುಮ್ಮನೆ ಕ್ಯಾಮೆರಾ ತಗೊಂಡ್ ಬರ್ತಾರೆ BBMP ಅವರು. ಚೆನ್ನಾಗಿದೆ. ಇವಾಗ ಊಟ ಮಾಡಬೇಕಿತ್ತು, ಅದಕ್ಕೆ ಊಟ ಮಾಡಲಿಕ್ಕೆ ಇಲ್ಲಿ ಉಡುಪಿ ಗ್ರ್ಯಾಂಡ್ ಬಂದಿದ್ದೀವಿ. ನಮ್ಮ ಅಕ್ಕ ನಾನ್ ವೆಜ್ ಅಲ್ಲ, ಅದಕ್ಕೇನೆ ವೆಜ್ ಇವಳಿಗೆ ಎಲ್ಲ ಇಲ್ಲಿದೆ. ಈಗ ಹತ್ತತ್ರ ಇದೆ ಎಲ್ಲ ಇವಳಿಗೆ. ಇವಾಗ ಬ್ರೋ ನೀವು ಇಲ್ಲಿ ಮನೆ ಮಾಡಿಬಿಟ್ರೆ ಎಲ್ಲ ಎಲ್ಲ ಪಕ್ಕದಲ್ಲೇ ಇದೆ ನಿಮಗೆ. ಜಿಮ್ಮು ಇಲ್ಲೇ ಇದೆ ನಿಮಗೆ, ಊಟನೂ ಇಲ್ಲೇ ಇದೆ, ಹಾಸ್ಪಿಟ್ಲು ಐತೆ, ಪ್ರತಿಯೊಂದು ಇಲ್ಲಿಲ್ಲೇ ಐತೆ. ರಾಯಲ್ ಮಾರ್ಟ್ ಇದೆ, ಶಾಪಿಂಗ್ ಮಾಲ್ಗಳೆಲ್ಲ ನಿಮಗೆ ಇಲ್ಲಿ ಹತ್ತತ್ರನೇ ಸಿಕ್ಬಿಟ್ಟಿದೆ. ಕ್ರಿಸ್ಪಿ ವಡೆ, ಬೋಂಡ, ಬನ್ಸು ಅದು ನೋಡಿ ಬಾಯಿಗೆ ಬರ್ತೀಯ ಗೈಸ್. ಮದ್ದೂರು ವಡೆ, ಹಲ್ವಾ, ಇದೆಲ್ಲ ಯಾವಾಗ ತಿನ್ನೋದು ನಾನು. ಒಂದ್ಸಲ ಅನ್ಸುತ್ತೆ ಡಯಟೇ ಮಾಡಬಾರ್ದು, ನಾನು ಆರಾಮಾಗಿ ತಿನ್ಕೊಂಡಿರ್ಬೇಕು ಅಂತ. ಆಮೇಲೆ ಎಲ್ಲರೂ ಬೇರೆ ಪ್ಯಾಕ್ಸ್ಗಳು ನೋಡ್ಬಿಟ್ಟು ಬಾಡಿ ಹೋಗ್ಬಿಟ್ಟು ನಾನು ಬಾಡಿ ಮಾಡಬೇಕು, ತಿನ್ಬಾರ್ದು ಅಂತ ಅನ್ಸುತ್ತೆ ಇದನ್ನೆಲ್ಲ. ಗೈಸ್ ನಾನು ನೋಡ್ತೀನಿ ಮೀಲ್ಸ್ ತೊಗೊಂಡಿದ್ದೀನಿ. ಜಾಮೂನ್ ನಾನು ತಿನ್ನಲ್ಲ. ಜಾಮೂನ್ ಬೇಕೇನೆ? ಹಾ ಏನು ಬೇಡ ಅಂತ ಹೇಳಿ ನೀನು. ಮನೆ ಯಾಕಮ್ಮ ಸೌತ್ ತೊಗೊಂಡಿದ್ಯಾ? ಊಟ ಅಂತ ಹೇಳಿದೆ, ನೀವೇನು ಕೊಡ್ತಾರೆ ನನಗೇನು ಗೊತ್ತು. ಕುಶಾನಿಗೆ ಊಟ ಇಲ್ವಾ? ಕುಶಾನಿಗೆ ಗೈಸ್ ಡಯಟ್ ಇದು ರೋಟಿ ತಿನ್ಬೋದು, ಆಮೇಲೆ ರೈಸ್ ತಿನ್ಬೋದು ಒಂಚೂರು. ಒಂದೇ ರೋಟಿ ತಿನ್ನೋದು ನಾನು, ಒಂದು ರೋಟಿ ನಮ್ಮ ಮಕ್ಕಳಿಗೆ ಕೊಡ್ತೀನಿ ತಿನ್ನೋಕ್ಕೆ. ಗೈಸ್ ಪಾಪಡ್ ತಿನ್ಬೋದು. ಇದು ಆಯಿಲ್ ಫುಡ್ ಅಲ್ಲ, ಇದು ಬೇಕ್ಡ್ ಇದು ಸುಟ್ಟಿರೋದು ಗೈಸ್, ತಿನ್ಬೋದು ಇದು. ಕುಶಾನಿ ಏನಮ್ಮ ಇದು? ಗೋಬಿ ಏನೋ ಮಾಮಸ್ ಅಂತ ನೋಡಿ, ಬರೀ ಮಾಮಸ್ ಇಷ್ಟ ಗೈಸ್. ಗೋಬಿ ನಮ್ಮ ಮಕ್ಕಳಿಗೆ. ಹಾಂ ಏನೇ ನೀನು ತಿನ್ನಲ್ವಾ? ತಿನ್ನು ಗೈಸ್. ಎಲ್ಲ ಊಟ ಮಾಡ್ತಿದ್ದಾರೆ. ನಾನು ಅಮ್ಮ ಕೊಟ್ಟು ಬಂದ್ಬಿಟ್ಟೆ ಗೈಸ್, ನಾನು ತಿನ್ನೋಕ್ಕಾಗಿಲ್ಲ, ಯಾಕಂದರೆ ನಾನು ಡಯಟ್ ಇದ್ದೀನಲ್ವಾ. ಸ್ವಲ್ಪ ತಿನ್ಬಿಟ್ಟು ನಾವು ಮಿಕ್ಕಿದ ನಾನು ಅಮ್ಮಗೆ ಕೊಟ್ಬಿಟ್ಟೆ. ಇವಾಗ ಜ್ಯೂಸ್ ಆರ್ಡರ್ ಮಾಡಿ, ಆರೆಂಜ್ ಸಾಲಿಡ್. ಎಲ್ಲರೂ ಆಚೆ ಟ್ರಿಪ್ ಹೋಗ್ಬೇಕು ಗೈಸ್. ನಮ್ಮ ಅಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಕರ್ಕೊಂಡು. ನಮ್ಮ ಭಾವ ಫ್ರೀ ಇಲ್ಲ, ನಮ್ಮ ಭಾವ ಯಾವಾಗ ಫ್ರೀ ಇದ್ರೆ ಕೇಳೋಣ, ಕೇಳ್ಬಿಟ್ಟು ಎಲ್ಲರೂ ಒಂದು ಟ್ರಿಪ್ ಹೋಗ್ಬೇಕು. ಸಾಕಾಗೋಯ್ತು ಗೈಸ್, ಇಲ್ಲಿ ಇದ್ದು ಬೆಂಗಳೂರಲ್ಲಿ. ಪಾಪ ಎಲ್ಲರೂ ಆಚೆ ಹೋಗ್ಬೇಕು ಅಂತ ಅನಿಸಿದೆ, ಫ್ಯಾಮಿಲಿ ಕರ್ಕೊಂಡು. ಯಾವ ಫ್ರೀ ಇದೆ ನೋಡಿಕೊಂಡು ಆಚೆ ಕಡೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಆದಷ್ಟು ಬೇಗ. ಏನು ಬೇಕಮ್ಮ ನಿಮಗೆ? ಜ್ಯೂಸ್ ಬೇಕಾ? ಕೇಳು ಅಂಕಲ್, ಕೇಳು ಜ್ಯೂಸ್ ಕೊಡೋ, ಕೇಳು ಅಂಕಲ್ಗೆ ಹೇಳು. ಹೇಳಲ್ವಾ? ಕುಶಾನಿಗೆ ಜ್ಯೂಸ್ ಬೇಕಂತ ಗೈಸ್. ನೋಡ್ಬಿಟ್ಟು ಜ್ಯೂಸು ಅಂತೆ, ಜ್ಯೂಸು. ಕುಶಾನಿ ಹೆಂಗಿತ್ತಮ್ಮ ಗೋಬಿ ತಿಂದಿದ್ದು ನೀನು? ಹಾಂ ಗೋಬಿ ತಿಂದಿದ್ದು ಹೆಂಗಿತ್ತು? ಸೂಪರ್ ಆಗಿತ್ತಾ? ಥ್ಯಾಂಕ್ ಯು ಕುಶಾನಿ. ಕುಶಾನಿ ಎಷ್ಟು ಚೆಲ್ಲಿ ನೋಡಿ ಗೈಸ್, ಚೆನ್ನಾಗಿ ಕಾಣಿಸ್ತಾವಳೆ. ಜ್ಯೂಸ್ ಕೊಡಿಸ್ತಿದ್ದೀರ ನಿಮಿಷ. ಎಷ್ಟು ಚೆಲ್ಲಿ ನೋಡಿ ಗೈಸ್, ಚೆನ್ನಾಗಿದೆ. ತಿರ್ಗಾ ಕಡೆ ತಿರುಗು. ಹಾಂ ಜ್ಯೂಸ್ ಬರುತ್ತೆ, ಇರೋ ರೆಡಿ ಮಾಡಬೇಡ ಜ್ಯೂಸ್ ಅವರು. ಅಲ್ಲವ್ರು ರೆಡಿ ಮಾಡ್ತಾರೆ, ಜ್ಯೂಸು ರೆಡಿ ಮಾಡಿ ಕೊಡ್ತಾರೆ. ಇರೋ ವೆಯ್ಟ್ ಮಾಡು. ಆರೆಂಜ್ ಸಾಲಿಡ್ ಕಣೆ, 90 ರೂಪಾಯಿ ಜ್ಯೂಸ್ ಇದು. ಅದು ಕುಡಿದು ನೋಡು. ಆರೆಂಜ್ ಸಾಲಿಡ್ ಅಂದರೆ ಹೆಂಗೆ ಗೊತ್ತಾ? ಇದಕ್ಕೆ ವಾಟರ್ ಮಿಕ್ಸ್ ಮಾಡಲ್ಲ, ಬರೀ ಆರೆಂಜ್ ಮಾತ್ರ ಹಾಕೋದಿದೆ. 90 ರೂಪಾಯಿ. ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಹೆಂಗಿದೆ? ನಾರ್ಮಲ್ ಆಗೈತೆ ಅಂತ ಗೈಸ್. ಎಷ್ಟು ಸ್ಪೆಷಲ್ ಆಗಿ ಮಾಡ್ತೀನಿ ಗೊತ್ತಾ ನಾನು ಜ್ಯೂಸ್ನ. ಹೊಳ್ಕೊಬಿಟ್ಟು ನಾರ್ಮಲ್ ಆಗಿದೆ ಅಂತ ಹೇಳ್ತಾಳೆ ಗೈಸ್. ಇಲ್ಲ ಟ್ರಿಪ್ ಹೋಗ್ಬೇಕಲ್ಲ, ನಮ್ಮ ಭಾವ ಫ್ರೀ ಇಲ್ಲ ಗೈಸ್ ಟ್ರಿಪ್ ಹೋಗೋಣ ಅಂತಂದ್ರೆ. ಎಲ್ಲರೂ ಕಮೆಂಟ್ ಆಗ್ತಾರೆ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಔಟಿಂಗ್ ಹೋಗಿ ಅಂತ. ನಾನು ಒಂದು ವರ್ಷದಿಂದ ಕೇಳ್ತಾ ಇದ್ದೀನಿ ಗೈಸ್, ಹೋಗೋಣ ಅಂತ. ನಮ್ಮ ಭಾವ ಫ್ರೀನೇ ಇಲ್ಲ. ಭಾವ ನೀವೇ ಫ್ರೀ ಇಲ್ಲ. ಯಾವಾಗ ಫ್ರೀ ಇರ್ತೀರಾ ನೀವು? ಯಾವಾಗ ಹೋಗೋಣ? ಫಸ್ಟ್ ಆರ್ ಸೆಕೆಂಡ್ ಹೋಗೋಣ. ಫಸ್ಟ್ ಸೆಕೆಂಡಾ? ನಾನು ಕರಿತಾ ಇದ್ದೀನಿ, ಬನ್ನಿ ಹೋಗೋಣ ಅಂತ. ಅವ್ರು ಫ್ರೀ ಇಲ್ಲ. ಸ್ಯಾಟರ್ಡೆ ಸಂಡೇ ಮಾಡು, ಯಾಕಂದ್ರೆ ಮಿಕ್ಕಿದ ದಿವಸ ನೀನ್ ಜಪ್ಪಯ್ಯ ಅಂದ್ರು ರಜಾ ಹಾಕಲ್ಲ. ಹಾಕೋಣ ಒಂದ್ ದಿವಸ, ಪರವಾಗಿಲ್ಲ. ನೆಕ್ಸ್ಟ್ ಮಂತಲ್ಲಿ ನಾವು ಟ್ರಿಪ್ ಪ್ಲಾನ್ ಮಾಡಿ ಟ್ರಿಪ್ ಹೋಗ್ತೀವಿ ಗೈಸ್, ಪಕ್ಕ ಫಿಕ್ಸ್ ಡೀಲ್. ಒಂದು ವಾರ ಬರೋದೇ ಇಲ್ಲ ವಾಪಸ್ಸು. ನೋಡಿ ಗೈಸ್ ನನ್ನ ಗಾಡಿ ಸೌಂಡು. ಇವಾಗ ಒಂದು ಗಾಡಿ ಸರ್ವಿಸ್ ಮಾಡಿಸಿದೆ, ನೆಕ್ಸ್ಟ್ ಇವಾಗ ಈ ಗಾಡಿನ ಸರ್ವಿಸ್ ಮಾಡಿಸ್ಬೇಕು. ಇವಾಗ ಆಟೋ ಹತ್ರ ಮತ್ತೆ ಹೋಗ್ಬೇಕು ಗೈಸ್. ಇವಾಗ ಆಗಿದೆ ಅಂತ ರಿಪೇರಿ, ಕರೆದಿದ್ದಾರೆ ಫೋನ್ ಹಾಕ್ಬಿಟ್ಟು. ಇವಾಗ ಅಲ್ಲಿ ಹೋಗ್ಬೇಕು, ಅದನ್ನ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಮತ್ತೆ ಈ ಕಾರ್ನ ಸರ್ವಿಸ್ ಬಿಡಬೇಕು. ನಮ್ಮ ಅಕ್ಕ ಮತ್ತು ಭಾವ ಅವ್ರ ಮನೆಗೆ ಹೊರಡ್ತಿದ್ದಾರೆ. ಓಕೆ ಗಾಯ್ಸ್, ಬಾಯ್, ಸಿ ಯು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಮತ್ತೆ ಒನ್ಸ್ ಅಗೇನ್ ಮನೆ ತೊಗೊಂಡಿರೋದಕ್ಕೆ ನೀವು ಕಂಗ್ರ್ಯಾಚುಲೇಷನ್ಸ್. ಓಕೆ, ಸಿ ಯು. ಹುಷಾರಾಗಿ ಹೋಗಿ. ಬಾಯ್. ಖುಷಿ ಬಾಯ್ ಮಾಡು ಅಮ್ಮನಿಗೆ. ಬಾಯ್ ಮಾಡು ಅಮ್ಮಂಗೆ. ಫ್ಲೈಯಿಂಗ್ ಕಿಸ್ ಕೊಡ್ತಾ ನೋಡಿ. ಒಳ್ಳೆ ಕನ್ಸ್ತಾರ ಹಂಗಂಗೆ ಬಂದೋಗ್ಬಿಟ್ಯಾ. ಅವರು ಗಾಡಿ ಬರ್ತಾರೆ, ಗಾಡಿಯಲ್ಲಿ ನಾವು ಕಾರಲ್ಲಿ ಹೋಗೋಣ. ಕಾರಲ್ಲಿ ಹೋಗೋಣ. ಓಕೆನಾ? ಬಾಯ್ ಮಾಡ್ಬಿಡು.
ಮುತ್ತ ಕೊಡ ಅಪ್ಪ ಮುತ್ತ ಕಡ ಅಯ್ಯ ಉಮ್ಮ ಉಮ್ಮ ಬಾಯ್. ಹ್ಞೂ ಬೆಳ್ಳಿ ಎತ್ಕೊಂಡ ಇಲ್ಲಿ ಬೆಳ್ಳಿ ಇರ್ಲಿ ನನ್ನ ಹತ್ರ, ಬೆಳ್ಳಿ ಇರ್ಲಿ. ಕುಶೋನಿಯ ಮುಂದೆ ಎಲ್ಲ ಕುಶೋನಿಯ ಮುಂದೆ ಅದು ಇಲ್ಲ ಇಲ್ಲ ಎಲ್ಲ ಕುಶೋನಿಯ ಮುಂದೆ ಎಲ್ಲ ಕುಶೋನಿಯ ಮುಂದೆ. ಮಗನೇ ಬಾಯ್ ಬೇಡ ಅವಳು ಬಿಡ ನಿಂಗೆ ಬೇಡ ಅಂತ ಹೇಳಿ. ಅವಳ ಹತ್ರ ಫೋಟೋ ತಗೊಂಡ್ರೆ ಕಾಸು ಕಳಿಸಿ ಬಸ್ಸಿಲಿ ಅಕೌಂಟಿಗೆ 10,000 ರೂಪಾಯಿ ಕಳಿಸು, ಫೋಟೋ ತಗೋಬೇಕು ನೀನು. ಅವಳು ಅನ್ಮಕ್ಳು ಅದಕ್ಕೆ ಫೋಟೋ ತೆಗೆಸ್ಕೋಬೇಕಂದ್ರೆ ಕಾಸು ಕೊಡಬೇಕು. ಪ್ರಿಂಟಾ ಗೈಸ್ ಫೋಟೋ ಶೂಟ್ ಆಗ್ತಿದೆ, ನಾವು ಅಕ್ಕ ಹಾಕ್ತೀವಿ ನೋಡಿ ಫೋಟೋಸ್ ಆಮೇಲೆ. ಸೊ ಗೈಸ್ ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಅಮ್ಮ. ಶನಿ ಸ್ಲೀಪ್ ಹೋಗಿದ್ದಾಳೆ. ಚೆನ್ನಾಗರಪ್ಪ ಅವ್ನು ಬಿಟ್ಬಿಟ್ಟು ನಮ್ಮ ಹತ್ರ ಬಂದು ಕೂತ್ಕೊಂಡು ಬಾಯ್ ಹೇಳ್ತಾಳೆ. So guys, okay, see you in next video. Until then, be watching. Signing off. Bye bye.